ಎಲ್ಲರಿಗೂ ಆದಾಬ್. ಇಂದಿನ ವಿಷಯ ಹಸಿರು ಬಳ್ಳಿ. ಮೊನ್ನೆ ನಾನು ಅಂದರೆ ಭಾನುಬೇಗಂ ತ್ರಿಭಾಷಾ ಸಾಹಿತಿ ಭಾನು ಆಶ್ರಯ ಯೂಟ್ಯೂಬ್ ಚಾನಲ್ ವತಿಯಿಂದ ರಾಯಚೂರು ನಗರದಿಂದ ಮಾತಾಡುತ್ತಿದ್ದೇನೆ. ಮಾನ್ಯರೇ, ಹಸಿರು ಬಳ್ಳಿಗೆ ಕಾಯಿ ಖಂಡಿತ ಅತಿ ದೊಡ್ಡ ಜವಾಬ್ದಾರಿ ಹೊತ್ತ ಈ ಜೆಜೆಬಿಗೆ ಜಯ ಖಂಡಿತ. ಇದು ಇತಿಹಾಸದಲ್ಲೇ ಒಂದು ಮೈಲುಗಲ್ಲು. ಈ ಜೆಜೆಬಿ ವ್ಯವಸ್ಥೆಯಿಂದಾಗಿ ಇಡೀ ವಿಶ್ವಕುಲವೇ ನೆಮ್ಮದಿಯಾಗಿ ಬಾಳಲು ಸಾಧ್ಯ. ಸ್ವಸ್ಥ ಹಾಗೂ ಸುಸಜ್ಜಿತ ಸಮಾಜದ ಮಾಡೆಲ್ ಇದಾಗಿದೆ. ಸರ್ವಧರ್ಮದ ಸಸಿಗಳಿಗೆ ವಿಟಮಿನ್ ಇದಾಗಿದೆ. ಇದನ್ನು ನೀರೆರೆದು ಪೋಷಿಸಿದರೆ ಇದುವೇ ಒಂದು ದಿನ ಹೆಮ್ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯ. ಪ್ರಯತ್ನ ಮಾಡಿದರೆ ಏನೆಲ್ಲ ಆಗಲಿಕ್ಕೆ ಸಾಧ್ಯ. ಯಾರಾದರೊಬ್ಬ ಉದಾರಿ, ಹೃದಯವಂತ, ಬುದ್ಧಿವಂತ, ಶ್ರೀಮಂತ, ಧೀಮಂತ, ಯಾರಾದರೊಬ್ಬ ಉದಾರಿ ಇದಕ್ಕೆ ಸಹಕರಿಸಲು ಸಾಧ್ಯ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಇಷ್ಟೆಲ್ಲ ಕಷ್ಟಪಡುತ್ತಿದ್ದೇವೆ. ತಾವು ಎಚ್ಚೆತ್ತುಕೊಳ್ಳಿ. ಸ್ವಂತದ ಆಸೆ ಆಮಿಷಗಳಿಗೆ ಕಡಿವಾಣ ಹಾಕಿದರೇನೆ ಐತಿಹಾಸಿಕ ಕೆಲಸಗಳು ಸಾಧ್ಯ. ಸ್ವಂತದ ಆಸೆ ಆಮಿಷಗಳಿಗೆ ಕಡಿವಾಣ ಹಾಕಿದರೇನೆ ಐತಿಹಾಸಿಕ ಕೆಲಸಗಳು ಸಾಧ್ಯ. ಒಗ್ಗಟ್ಟಾಗಿ ಮಾಡಿದ ಕೆಲಸದಲ್ಲಿ ಸರಳತೆ ಹಾಗೂ ಶಾಂತಿ ಸಾಧ್ಯ. ಸಮುದ್ರದಲ್ಲಿ ಸೇರಿದ ಹನಿಗೆ ತಾಕತ್ತು ಸಿಗುತ್ತದೆ. ಅದನ್ನು ಕಾರಣ ಸಮುದ್ರದಲ್ಲಿ ಸೇರಿದ ಹನಿಗೆ ತಾಕತ್ತು ಸಿಗುತ್ತದೆ. ಹೀಗಾಗಿ ಸುಖ ಸಂಪತ್ತಿನಲ್ಲಿ ಶಾಂತಿಯನ್ನು ಹುಡುಕದಿರಿ, ಅದನ್ನು ಸಮುದಾಯದಲ್ಲಿಯೇ ಪಡೆಯಿರಿ. ಸುಖ ಸಂಪತ್ತಿನಲ್ಲಿ ಹುಡುಕದಿರಿ, ಸಂಪತ್ತಿನಿಂದ ಸುಖ ಸಾಧ್ಯವಿಲ್ಲ. ಸಮುದಾಯದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ, ಜನರಿಗಾಗಿ ದುಡಿದರೆ, ಹಿತ ಕಾರ್ಯ ಮಾಡಿದರೆ ಸುಖ ಸಾಧ್ಯ. ಹೀಗಾಗಿ ಸಂಪತ್ತಿನಲ್ಲಿ ಸುಖ ಹುಡುಕದಿರಿ. ನಮ್ಮ ಈ ಜೆಜೆಬಿ ಕೆಲಸ ವೀರ ಯೋಧರ ಯುದ್ಧದ ಥರಾನೇ. ಈ ಕೆಲಸ ವೀರ ಯೋಧರ ಯುದ್ಧದ ಥರಾನೇ. ಇದರಲ್ಲಿ ಕಷ್ಟಗಳಂತೂ ಬರುತ್ತವೆ. ಇದೊಂದು ದೊಡ್ಡ ಪರೀಕ್ಷೆಯೇ ಸಹಿ. ಕಾರಣ ಮೆತ್ತನೆ ಹಾಸಿಗೆ ಮರೆತು ಮಣ್ಣನ್ನೇ ನೆನಪಿಸಿಕೊಳ್ಳುತ್ತಾ ಇದಕ್ಕೆ ಟೊಂಕ ಕಟ್ಟಿ ನಿಲ್ಲಬೇಕಾಗುತ್ತದೆ. ಇಂದಿನ ಈ ಸದಾವಕಾಶ ನಾಳೆ ಸಿಗುವುದೋ ಇಲ್ಲವೋ ಎಂಬ ಭಾವನೆಯಿಂದ ತನ್ನನ್ನು ತಾನು ತಮಾಷೆಗಳಲ್ಲಿ ಮೋಜು ಮಸ್ತಿಯಲ್ಲಿ ತೊಡಗಿಸಿದೆ. ನಿಜವಾದ ಕೆಲಸದತ್ತ ಧಾವಿಸುವುದೇ ನಿಜವಾದ ಕೆಲಸದತ್ತ ಧಾವಿಸುವುದೇ ನಿಜವಾದ ಕೆಲಸದತ್ತ ಧಾವಿಸುವುದೇ ನಿಜವಾದ ಕೆಲಸದತ್ತ ಕರೆಯುವುದೇ ಈ ಜೆಜೆಬಿ. ಕಾರಣ ಹುರುಪು ಇರುವಾಗಲೇ ಇದಕ್ಕೆ ಸಹಕರಿಸಬೇಕಾಗಿ ನಾನು ಈ ಮೂಲಕ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.